ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕನ್ನಡ ಲೆಸನನ್ನು ಪಾಠ ಮಾಡ್ತಾಯಿದ್ದೀನಿ ಮಕ್ಕಳೇ. ಪಾಠ ಮಾಡೋಕ್ಕಿಂತ ಮುಂಚೆ ನಿಮಗೆ ಪಾಠಪೂರ್ವ ಚಟುವಟಿಕೆ ಅಂತ ನಿಮಗೆ ತಿಳಿಸಿದ್ದಾರೆ. ಏನು ಪಾಠಪೂರ್ವ ಚಟುವಟಿಕೆ ನೋಡೋಣ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ತೋರಿಸಿದ್ದಾರೆ. ಏನು ಚಿತ್ರಗಳು? ಅಲ್ಲಿ ಕೆಲವೊಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ದೇಶದ ಸಮಾನತೆಗಾಗಿ ಒಳಿತು ಮಾಡಿರುವಂತಹ ಕೆಲವು ವ್ಯಕ್ತಿಗಳು, ಅವರ ಒಂದು ಭಾವಚಿತ್ರಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ ಅಂತ ಇದೆ. ನೋಡಿ, ಫಸ್ಟು ಚಿತ್ರದಲ್ಲಿ ಯಾರಿದ್ದಾರೆ ನೋಡೋಣವಾ? ಯಾರಿರ್ಬೋದು ಮಕ್ಕಳೇ? ನೋಡಿ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಅಂಬೇಡ್ಕರ್, ಮತ್ತು ಅಬ್ದುಲ್ ಕಲಾಂ, ಮದರ್ ತೆರೇಸಾ, ಸರ್ವಪಲ್ಲಿ ರಾಧಾಕೃಷ್ಣ, ಗಂಗೂಬಾಯಿ ಹಾನಗಲ್, ಸ್ವಾಮಿ ವಿವೇಕಾನಂದ, ಹಾಗೆ ಸಾಲು ಮರದ ತಿಮ್ಮಕ್ಕ. ನೋಡಿ, ಇಷ್ಟು ಜನರ ಒಂದು ಚಿತ್ರವನ್ನು ನಿಮಗೆ ಕೊಟ್ಟಿದ್ದಾರೆ. ಇವರು ನಿಮಗೆ ಗೊತ್ತಿದೆ, ಗಾಂಧೀಜಿ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂಬೇಡ್ಕರ್ ಬಂತು ಅಂತ ಹೇಳಿದ್ರೆ ಇವರು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳ್ತೀರ. ಸರ್ವಪಲ್ಲಿ ರಾಧಾಕೃಷ್ಣ ಬಂತು ಅಂತ ಹೇಳಿದ್ರೆ ಇವರು ಶಿಕ್ಷಕರಿಗೋಸ್ಕರ ಶ್ರಮಿಸಿದಂತಹ ವ್ಯಕ್ತಿ, ಇವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಶಿಕ್ಷಕರ ನೆನಪಿಗೋಸ್ಕರ ಇದ್ದಂತಹ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಮತ್ತು ಸಾಲು ಮರದ ತಿಮ್ಮಕ್ಕ ಏನು? ಇವರು ಬೆಂಗಳೂರಲ್ಲಿ ಪ್ರತಿಯೊಂದೊಂದು ಹಸಿರನ್ನು ಉಳಿಸ್ಬೇಕು ಅಂತ ನಿರ್ಧಾರವನ್ನು ಮಾಡಿ ಪ್ರತಿಯೊಂದೊಂದು ಸ್ಥಳದಲ್ಲೂ ಕೂಡ ಒಂದು ಹಸಿರು ಮರ ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಇವರು ತಗೊಂಡಿದ್ದಾರೆ ಅನ್ನೋದು ಗೊತ್ತು. ಹಾಗೆ ಇವರು ಅಬ್ದುಲ್ ಕಲಾಂ ಅಂತ ಹೇಳಿದಾಗ ಇವರು ಒಬ್ಬ ಪ್ರತಿಷ್ಠಿತ ಸೈಂಟಿಸ್ಟ್ ಅಥವಾ ವಿಜ್ಞಾನಿ ಅನ್ನೋದು ಗೊತ್ತು ಅಲ್ವಾ? ಹೀಗೆ ಈ ವ್ಯಕ್ತಿಗಳಲ್ಲಿ ಏನಕ್ಕೋಸ್ಕರ ನಿಮಗೆ ಈ ಪಾಠವನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಏನಿರುತ್ತೆ, ಆದರ್ಶ ಗುಣಗಳಿರುತ್ತೆ. ಒಬ್ಬೊಬ್ಬರಲ್ಲೂ ಕೂಡ ಆದರ್ಶ ಗುಣಗಳಿರುತ್ತೆ. ನೋಡೋಣ ಏನು ಆದರ್ಶ ಗುಣಗಳಿರುತ್ತೆ ಅಂತ. ಆ ಒಂದು ಆದರ್ಶ ಗುಣಗಳನ್ನು ನಾವು ಯಾವ ರೀತಿಯಾಗಿ ಈ ಪಾಠದ ಮೂಲಕ ತಿಳ್ಕೊಬೋದು, ಏನಕ್ಕೆ ಈ ಪಾಠವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಒಂದು ಲೆಸನಲ್ಲಿ ನಾವು ತಿಳ್ಕೊತಾ ಹೋಗೋಣ ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಇವರ ಒಂದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊತಾ ಹೋಗೋಣ ಮಕ್ಕಳೇ. ನೋಡೋಣ. ಪಾಠ 10, ಸತ್ಯವಂತ ಬಾಲಕ. ಫಸ್ಟು ಈ ಪಾಠವನ್ನು ನಾನು ಓದ್ತೀನಿ, ಅದನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಗುರುಗಳು ತರಗತಿಗೆ ಬರುವುದನ್ನು ಕಂಡರು. ಕೂಡಲೇ ಮಕ್ಕಳು ಎದ್ದು ನಿಲ್ಲಿಸಿ ಕುಳಿತರು. ಗುರುಗಳು ಒಳಗೆ ಬಂದರು. ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. ಗುರುಗಳು, ಮಕ್ಕಳೇ, ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಎಂದರು. ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು. ನಾನು ನಿನ್ನೆ ಇದ್ದ ದಿನ ನೀಡಿದ್ದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಾ ಎಂದು ಕೇಳಿದರು. ಮಕ್ಕಳೆಲ್ಲರೂ ಮೌನವಾಗಿ ಕುಳಿತರು. ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು. ಗುರುಗಳೇ, ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು. ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಎಲ್ಲವೂ ಸರಿಯಾಗಿದ್ದವು. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಆಗ ಬಾಲಕನಿಗೆ, ಭೇಷ್, ನೀನು ಜಾಣ, ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. ಆದರೆ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. ಏಕಪ್ಪ, ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಅವನು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ, ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ಬಾಲಕನಿಗೆ, ಮಗು, ನೀನು ಸತ್ಯವನ್ನು ಹೇಳುತ್ತಿದ್ದೀಯ, ನನಗೆ ತುಂಬ ಮೆಚ್ಚುಗೆಯಾಯಿತು.
ಇದೇ ಗುಣವನ್ನು ಸದಾ ಕಾಲ ಕಾಪಾಡಿಕೋ, ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಹರಸಿದರು. ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. ಮಕ್ಕಳಿಗೆ ಸಂತೋಷವಾಯಿತು. ಮುಂದೆ ಗುರುಗಳ ಮಾತು ಸತ್ಯವಾಯಿತು. ಈ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆಯವರು. ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದರು. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಭಾವನೆಯನ್ನು ಬೆಳೆಸಿದರು. ನೋಡಿ, ಫಸ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗುರುಗಳು ತರಗತಿಗೆ ಬರುವುದನ್ನು ಕಂಡರು. ನೋಡಿ, ಮಕ್ಕಳು ಏನು ಮಾಡ್ತಾರೆ, ಈಗ ನಾವು ಅಷ್ಟೇ ಅಲ್ವಾ, ಕ್ಲಾಸಿಗೆ ಬೆಲ್ಲಾಗುತ್ತೆ, ಬೆಲ್ಲಾದಮೇಲೆ ಪ್ರೇಯರ್ ಮುಗಿಸ್ಕೊತೀರ, ಪ್ರೇಯರ್ ಮುಗಿಸ್ಕೊಂಡು ನೀವು ಕ್ಲಾಸ್ ರೂಮ್ಗಳಿಗೆ ನಿಮ್ಮ ಕ್ಲಾಸ್ಗಳಿಗೆ ಹೋಗ್ತೀರಾ, ತರಗತಿಗಳಿಗೆ ಹೋಗ್ತೀರಾ. ನಾವೇನು ಮಾಡ್ತೀವಿ, ನಾವು ಬುಕ್ಸ್ ಎಲ್ಲ ತೊಗೊಂಡು ನಿಮ್ಮ ತರಗತಿಗಳಿಗೆ ನಾವು ಬರ್ತೀವಿ. ಆಗೇನು ಮಾಡ್ತಿರ್ತೀರ ನೀವು, ನಾವು ಬರೋವರೆಗೂ ಕೂಡ ಗಲಾಟೆ ಮಾಡ್ತಾ ಇರ್ತೀರ ಅಲ್ವಾ. ಅಂತಹ ಸಂದರ್ಭದಲ್ಲಿ ನಾವು ಬಂದ ಮೇಲೆ ಏನು ಮಾಡ್ತೀರಾ ನೋಡೋಣ. ಇಲ್ಲಿ ಗುರುಗಳು ತರಗತಿಗೆ ಬರುವುದನ್ನು ಕಂಡರು. ವಿದ್ಯಾರ್ಥಿಗಳು ಗಲಾಟೆ ಮಾಡ್ತಾ ಇರ್ತಾರೆ. ಗಲಾಟೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತರಗತಿಗೆ ಗುರುಗಳು ಹೋಗೋದನ್ನು ಕಂಡು ಏನು ಮಾಡ್ತಾರೆ, ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು. ತಕ್ಷಣ ಏನು ಮಾಡಿದ್ರು, ಆ ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ರಲ್ಲ, ಕ್ಲಾಸ್ಗೆ ಶಿಕ್ಷಕರು ಬರ್ತಾ ಇದ್ದಾರೆ, ಈಗ ಗಲಾಟೆ ಮಾಡಬಾರ್ದು, ಸೈಲೆಂಟಾಗಿರೋಣ ಅಂತ ಹೇಳಿಬಿಟ್ಟು ಆ ಗಲಾಟೆಯನ್ನು ನಿಲ್ಲಿಸ್ತಾರೆ. ಸದ್ದು ಅಂತ ಹೇಳಿದ್ರೆ ಮಕ್ಕಳು ಶಬ್ದ ಅಂತ. ಸದ್ದು ಅಂತಂದರೆ ಏನು ಮಕ್ಕಳೇ, ಶಬ್ದ ಅಂತ. ಕೂಡಲೇ ಅಂತ ಹೇಳಿದ್ರೆ ತಕ್ಷಣ ಅಂತ. ಗುರುಗಳು ಒಳಗೆ ಬಂದರು. ತದನಂತರ ಏನು ಮಾಡಿದ್ರು, ಗುರುಗಳು ತರಗತಿಯ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಒಳಗೆ ಎಂಬ ಪದಕ್ಕೆ ವಿರುದ್ಧ ಪದ ಹೊರಗೆ. ಒಳಗೆ ಎಂಬ ಪದಕ್ಕೆ ವಿರುದ್ಧ ಪದ ಹೊರಗೆ. ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. ತರಗತಿಗೆ ಕ್ಲಾಸ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಮಕ್ಕಳು ನೀವು ಮಾಡ್ತೀರಲ್ವಾ, ಗುರುಗಳಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳ್ತೀರಲ್ವಾ, ಹಾಗೆಯೇ ಆ ಶಾಲೆಯ ಮಕ್ಕಳು ಕೂಡ ಆ ಗುರುಗಳಿಗೆ ಏನು ಮಾಡಿದ್ರು, ನಮಸ್ಕಾರವನ್ನು ಮಾಡ್ತಾರೆ ಅಥವಾ ವಂದನೆಯನ್ನು ಸಲ್ಲಿಸ್ತಾರೆ. ಗುರುಗಳು, ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ? ಆಗ ಆ ವಿಶನ್ನು ಮಾಡಿದ ತಕ್ಷಣ ಅವರು ಕೂಡ ಮತ್ತೆ ಅವ್ರಿಗೆ ಏನು ಮಾಡ್ತಾರೆ, ವಿಶನ್ನು ಮಾಡ್ತಾರೆ. ಮಾಡಾದಮೇಲೆ ಆ ಮಕ್ಕಳಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಕ್ಕಳೇ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ, ನಾವು ಪಾಠವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು. ಸರಿ ಗುರುಗಳೇ, ನೀವು ಯಾವ್ದು ಪಾಠ ಮಾಡ್ತೀರೋ ಮಾಡಿ, ನಾವು ಕೂಡ ಅದಕ್ಕೆ ಕೇಳಿಸ್ಕೊತೀವಿ, ಆ ಪಾಠವನ್ನು ಕೇಳಿಸ್ಕೊತೀವಿ ಅಂತ ಏನು ಮಾಡ್ತಾರೆ, ಗುರುಗಳಿಗೆ ಹೇಳ್ತಾರೆ. ನಾನು ನಿನ್ನೆ ದಿನ ನೀಡಿದ್ದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಾ? ನೋಡಿ ಮಕ್ಕಳೇ, ನಾನು ನೆನ್ನೆ ನಿಮಗೆ ಹೋಮ್ವರ್ಕನ್ನು ಕೊಟ್ಟಿದ್ದೆ ಅಲ್ವಾ, ಆ ಹೋಮ್ವರ್ಕನ್ನು ಯಾರು ಬಂದಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಯಾರಿಗೆ? ಮಕ್ಕಳಿಗೆ. ಈಗ ನಾವು ಕೂಡ ನಿಮಗೆ ಪಾಠ ಆದಮೇಲೆ ನಾವೇನು ಮಾಡ್ತೀವಿ, ಡೈಲಿ ಎರಡೆರಡು ಅಥವಾ ಒಂದೊಂದು ಸಬ್ಜೆಕ್ಟ್ ಹೋಮ್ವರ್ಕನ್ನು ಕೊಡ್ತೀವಿ, ಹೌದು ತಾನೆ? ಇವತ್ತು ಕನ್ನಡ ಕೊಟ್ಟರೆ ನಾಳೆ ಇಂಗ್ಲೀಷು, ಅದರ ನಾಳಿದ್ದು ಹಿಂದಿ, ಅದರ ನಾಳಿದ್ದು ಮ್ಯಾಥ್ಸು, ಆ ರೀತಿ ಕೊಟ್ಟಿರ್ತೀವಿ ಅಲ್ವಾ. ಇವತ್ತು ಕೊಟ್ಟಿದ್ದಂಥ ಹೋಮ್ವರ್ಕನ್ನು ಮತ್ತೆ ನಾಳೆ ನಾವೇನು ಮಾಡ್ತೀವಿ, ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದೆ, ಹೋಮ್ವರ್ಕ್ ಬುಕ್ಕೆಲ್ಲ ಕಲೆಕ್ಟ್ ಮಾಡಿ ತಂದಿಡಿ, ಯಾರು ಮಾಡಿಲ್ಲ ಯಾರು ಮಾಡಿದ್ದೀರಾ ಅಂತ ನಾವೇನು ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ ಅಲ್ವಾ, ಪರಿಶೀಲಿಸ್ತೀವಿ. ಹಾಗೆಯೇ ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಈ ತರಗತಿಯ ಗುರುಗಳು ಆ ಮಕ್ಕಳಿಗೆ ಹೋಮ್ವರ್ಕನ್ನು ಕೊಟ್ಟಿದ್ರಂತೆ. ಹೋಮ್ವರ್ಕನ್ನು ನೀಡಿದೆ, ಯಾರು ಮಾಡಿದ್ದೀರಾ ಅಂತ ಕೇಳ್ತಾರೆ ಪ್ರಶ್ನೆಯನ್ನು. ಮಕ್ಕಳೆಲ್ಲ ಮೌನವಾಗಿ ಕುಳಿತರು. ಕೇಳಿದ ತಕ್ಷಣ ಗುರುಗಳು ಆ ಮಕ್ಕಳೆಲ್ಲ ಏನು ಮಾಡಿದ್ರು, ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರಂತೆ. ಮೌನ ಅಂತ ಹೇಳಿದ್ರೆ ಸೈಲೆಂಟ್ ಅಂತ, ಮಾತನಾಡದೆ ಇರುವುದು. ಅರ್ಥ ಆಯಿತಾ? ಮೌನ ಅಂತ ಹೇಳಿದ್ರೆ ಸೈಲೆಂಟ್ ಅಂತ ಇಂಗ್ಲೀಷಲ್ಲಿ, ಆದರೆ ಕನ್ನಡದಲ್ಲಿ ಅರ್ಥ ಅಂತ ಹೇಳಿದ್ರೆ ಮಾತನಾಡದೆ ಹಾಗೆ ಇರುವುದು ಅಂತ. ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತರು. ಅಷ್ಟು ಜನರಲ್ಲಿ ಒಬ್ಬ ಹುಡುಗ ಎದ್ದು ನಿಂತ್ಕೊತಾನೆ. ಬಾಲಕ ಅಂತ ಹೇಳಿದ್ರೆ ಹುಡುಗ ಅಂತ. ಆ ಹುಡುಗ ಎದ್ದು ಧೈರ್ಯವಾಗಿ ನಿಂತ್ಕೊತಾನೆ. ಏನು ಮಾಡ್ತಾನೆ ನಿಂತ್ಕೊಂಡು ನೋಡೋಣ. ಗುರುಗಳೇ, ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ. ನೋಡಿ ಗುರುಗಳೇ, ನೀವು ಕೊಟ್ಟಂತಹ ಒಂದು ಹೋಮ್ವರ್ಕನ್ನು, ಲೆಕ್ಕಗಳನ್ನು ನಾನು ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಗುರುಗಳೇ ಅಂತ ಎದ್ದು ನಿಂತ್ಕೊಂಡು ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಮಕ್ಕಳೇ? ಗುರುಗಳಿಗೆ ಹೇಳ್ತಾನೆ.
ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಓ ಹೌದಾ, ಸರಿ ತಗೊಂಬಪ್ಪ, ನೀನು ಯಾವ ರೀತಿ ಹೋಮ್ವರ್ಕ್ ಮಾಡಿದ್ಯಾ, ಯಾವ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ಯಾ, ಯಾವ ರೀತಿಯಾಗಿ ಆ ಲೆಕ್ಕವನ್ನು ಮಾಡ್ಕೊಂಬಂದಿದ್ಯಾ, ತಗೊಂಬ ನಾನು ನೋಡ್ತೀನಿ. ಅಂದರೆ ಪರಿಶೀಲಿಸಿ ಅಂತ ಹೇಳಿದ್ರೆ ಪರೀಕ್ಷೆ ಮಾಡೋದು, ಅಂದರೆ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಮಗುವನ್ನು ಕರೆದು ಬುಕ್ಸನ್ನು ನೋಡ್ತಾರೆ. ಎಲ್ಲವೂ ಸರಿಯಾಗಿದ್ದವು. ಅವರು ಪರೀಕ್ಷೆಯನ್ನು ಮಾಡಬೇಕಾದ್ರೆ, ಕರೆಕ್ಷನನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಬಾಲಕ ಮಾಡಿದಂತಹ ಎಲ್ಲ ಉತ್ತರಗಳು ಏನಾಗಿತ್ತು, ಕರೆಕ್ಟಾಗಿತ್ತು. ಆಗ ಆ ಗುರುಗಳು ಹೇಳ್ತಾರೆ, ನೀನು ಮಾಡ್ಕೊಬಂದಿರುವಂತಹ ಈ ಒಂದು ಲೆಕ್ಕಗಳು ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸರಿ ಎಂಬ ಪದಕ್ಕೆ ವಿರುದ್ಧ ಪದ ತಪ್ಪು. ಸರಿ ಎಂಬ ಪದಕ್ಕೆ ವಿರುದ್ಧ ಪದ ತಪ್ಪು. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಆಗ ಆ ಗುರುಗಳಿಗೆ ಆ ಹುಡುಗನ ಮೇಲೆ ಬಹಳ ಅಭಿಮಾನ, ಗೌರವ ಅನ್ನೋದು ಬಂತು. ಆಗ ಏನು ಮಾಡ್ತಾರೆ ನೋಡೋಣ, ಆ ಹುಡುಗನ ಕಂಡ್ರೆ ಫೇವ್ರೆಟ್ ಆದ. ಆ ಹುಡುಗ ಅವರ ಒಂದು ಕ್ಲಾಸಲ್ಲಿ ಆ ಹುಡುಗನ ಕಂಡ್ರೆ ಎಲ್ಲ ಶಿಕ್ಷಕರುಗಳು ಈ ಹುಡುಗ ಸಭಾಷ್ ಅನ್ನೋ ಹಾಗೆ ಒಂದು ಅಭಿಮಾನವನ್ನು, ಗೌರವವನ್ನು ಬೆಳೆಸ್ಕೊತಾನೆ. ಆಗ ಬಾಲಕನಿಗೆ, ಭೇಷ್, ನೀನು ಜಾಣ, ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. ವೆರಿ ಗುಡ್. ಭೇಷ್ ಅಂತ ಹೇಳಿದ್ರೆ ಗುಡ್ ಅಂತ ಹೇಳೋದು. ಕೀಪ್ ಇಟ್ ಅಪ್, ಬಹಳ ಒಳ್ಳೆಯ ಒಂದು ನಾನು ಕೊಟ್ಟಿದ್ದಂತಹ ಒಂದು ಮಾರ್ಕ್ಸನ್ನು, ಒಂದು ಲೆಕ್ಕಗಳನ್ನು ನೀನು ಮಾಡಿದ್ಯಾ, ವೆರಿ ಗುಡ್ ಅಂತ ಹೇಳ್ಬಿಟ್ಟು ಅವನ್ನ ಏನು ಮಾಡ್ತಾರೆ, ಜಾಣ ನೀನು, ಬಾ ಅಂತ ಹೇಳ್ಬಿಟ್ಟು ಫ್ರಂಟ್ ಬೆಂಚ್ಗೆ ತೊಗೊಬಂದು ಕುತ್ಕೋ ಅಂತ ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಕುಳಿತುಕೋ ಅಂತ ಹೇಳ್ತಾರೆ. ಈಗ ನಾವೇನು ಮಾಡ್ತೀವಿ, ನಿಮಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದು ನೀಟಾಗಿ ಬರೆದಿದ್ರೆ ಎಲ್ಲದಕ್ಕೂ ನಾವೇನು ಮಾಡ್ತೀವಿ, ಸ್ಟಾರ್ ಮಾರ್ಕ್ ಹಾಕಿ ನಿಮಗೆ ಗುಡ್ ಅಂತ ಹೇಳ್ತೀವಿ. ಹಾಗೆ ವೆರಿ ಗುಡ್ ಅಂತ ಹೇಳ್ತೀವಿ. ನೋಡು ಇವತ್ತು ಈ ರೀತಿಯಾಗಿ ಬರೆದಿದ್ದಾನೆ, ನೀವು ಕೂಡ ನೀವೇನು ಮಾಡಬೇಕು, ಇದೇ ರೀತಿಯಾಗಿ ಹೋಮ್ವರ್ಕನ್ನು ಬರಿಬೇಕು, ಇದೇ ರೀತಿಯಾಗಿ ನೀವು ಬರೆದ್ರೆ ನಾನು ನಿಮಗೆ ಗುಡ್ ಹಾಕ್ಕೊಡ್ತೀನಿ ಅಂತ ನಾವೇನು ಮಾಡ್ತೀವಿ, ಹೇಳ್ತೀವಿ ಅಲ್ವಾ ನಿಮ್ಗಳಿಗೆ. ಹಾಗೆಯೇ ಆ ಶಾಲೆಯಲ್ಲಿರುವಂತಹ ತರಗತಿಯ ಗುರುಗಳು ಕೂಡ ಆ ಬಾಲಕನಿಗೆ ಹೀಗೆ ಸಭಾಷ್, ಗುಡ್ ಅಂತ ಹೇಳ್ತಾರೆ. ಆದರೆ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ. ಆದರೆ ಪಾಪ ಆ ಹುಡುಗ ಏನು ಮಾಡ್ದ, ಅವನು ಯಾವ ಬೆಂಚಲ್ಲಿ ಕೂತಿದ್ನೋ ಅದೇ ಬೆಂಚಲ್ಲಿ ನಿಂತಿದ್ದ. ಯಾಕೆ ನೋಡೋಣ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ನೋಡಿ, ಅವನು ಬಾ ಅಂತ ಹೇಳಿದ ತಕ್ಷಣ ಆ ಹುಡುಗ ಫ್ರಂಟ್ ಬೆಂಚ್ಗೆ ಓಡಿ ಬರಲಿಲ್ಲ. ಅವನೇನು ಮಾಡ್ದ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೋತಾನೆ. ನಿಂತ್ಕೊಂಡಾದ್ಮೇಲೆ ಏನು ಹೇಳ್ತಾನೆ ನೋಡ್ಕೊಳ್ಳೋಣ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ, ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅವನು ಒಂದು ಹೆಜ್ಜೆನೂ ಮುಂದೆ ಇಡಲಿಲ್ಲ. ಗುರುಗಳು ಅವನನ್ನು ಪ್ರಶ್ನೆ ಮಾಡ್ತಾರೆ, ಯಾಕಪ್ಪ, ನಾನು ಹೇಳ್ತಾ ಇದ್ದೀನಿ ನೀನು ಗುಡ್ ಚೆನ್ನಾಗಿ ಮಾಡ್ಕೊಬಂದಿದ್ಯಾ, ಬಾ ಫ್ರಂಟ್ ಬೆಂಚಲ್ಲೇ ಕೂತ್ಕೋ ಅಂತ ಹೇಳ್ತಿದ್ರು ಕೂಡ ಯಾಕೆ ಬರ್ತಾ ಇಲ್ಲ ನೀನು, ಬಾ ಅಂತ ಹೇಳ್ತಾ ಇದ್ದಾರೆ. ಆದರೂ ಅವನ ಕಣ್ಣುಗಳಲ್ಲಿ ಏನಾಯಿತು, ನೀರು ತುಂಬಿಕೊಳ್ಳುತ್ತೆ. ಏನಕ್ಕೆ ತುಂಬಿಕೊಳ್ಳುತ್ತೆ ನೋಡೋಣ. ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. ಹುಡುಗ ಅಳೋದನ್ನು ನೋಡ್ಬಿಟ್ಟು ಆ ಗುರುಗಳಿಗೆ ಬಹಳ ಅಚ್ಚರಿ ಉಂಟಾಯಿತು. ಯಾಕೆ ಹುಡುಗ ನಾನು ಹೊಡಿಲಿಲ್ಲ ಅಥವಾ ಬೈಲಿಲ್ಲ, ನಾನು ಏನೂ ಹೇಳಲೇ ಇಲ್ಲ, ಮಾಡ್ಕೊಂಬಂದಿದೆಯಾ ಚೆನ್ನಾಗಿ, ಬಾ ಫ್ರಂಟ್ ಬೆಂಚಿಗೆ ಕೂತ್ಕೋ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಈ ಹುಡುಗ ಅಳ್ತಾ ಇದ್ದಾನೆ, ನನಗೆ ಏನು ಆಗ್ತಾಯಿದೆ, ನಂದೇನಾದ್ರು ತಪ್ಪಾಯ್ತಾ, ಅಥವಾ ಆ ಮಗು ಏನು ನೆನೆಸ್ಕೊಂಡು ಅಳ್ತಾ ಇದೆ ಅಂತ ಅವ್ರಿಗೇ ಗುರುಗಳಿಗೇ ಆಶ್ಚರ್ಯ ಆಯಿತು. ಆಶ್ಚರ್ಯ ಅಂತ ಹೇಳಿದ್ರೆ ಅಚ್ಚರಿ ಅಂತ. ಅಳು ಅದಕ್ಕೆ ವಿರುದ್ಧ ಪದ ನಗು. ಅಳು ಅನ್ನೋ ಪದಕ್ಕೆ ವಿರುದ್ಧ ಪದ ನಗು ಅಂತ. ಏಕಪ್ಪ, ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. ಯಾಕಪ್ಪ, ಯಾಕೆ ನಿನ್ನನ್ನು ಫ್ರಂಟ್ ಬೆಂಚಲ್ಲಿ ಕುತ್ಕೊ ಅಂತ ನಾನು ಹೇಳಿದ್ನಲ್ಲ, ಅದು ನಿನಗೆ ಇಷ್ಟ ಆಗ್ತಾ ಇಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಮಗುಗೆ. ಆಗ ಮಗು ಏನು ಹೇಳುತ್ತೆ ನೋಡೋಣ. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಆಗ ಆ ಹುಡುಗನಿಗೆ ಸುಳ್ಳು ಹೇಳಲಿಕ್ಕೆ ಮನಸ್ಸು ಬರಲಿಲ್ವಂತೆ. ಅವನು ಯಾವ ರೀತಿ ಹೇಳಿಸ್ಕೊಂಡಿದ್ದ, ಯಾರ ಹತ್ರ ಹೇಳಿಸ್ಕೊಂಡಿದ್ದ ನೋಡೋಣ. ನಾನು ನಿಜನ ಹೇಳಬೇಕು ಅನ್ನೋ ಒಂದು ಮನೋಭಾವನೆ ಅವನಲ್ಲಿ ಬಂತು, ಆ ಹುಡುಗನಲ್ಲಿ. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಅವನು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ. ಹಂಗೆ ಹೇಳಿದ ಕೂಡಲೇ ಏನು ಹೇಳಿದ್ರು ಅಂತ ಹೇಳಿದ್ರೆ, ಆ ಬಾಲಕ ಕೇಳಿದ ತಕ್ಷಣವೇ, ಗುರುಗಳೇ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಬೇರೆಯವರ ಒಂದು ಸಹಾಯವನ್ನು ತಗೊಂಡು ನಾನು ಲೆಕ್ಕವನ್ನು ಮಾಡಿದ್ದೀನಿ,
ನೆರವು ಅಂತ ಹೇಳಿದ್ರೆ ಸಹಾಯ ಅಂತ. ಒಬ್ಬರಿಂದ ನಾನು ಹೆಲ್ಪನ್ನು ನಾನು ಅಪ್ಪನ ಹತ್ರನೋ ಅಣ್ಣನ ಹತ್ರನೋ ಹೇಳಿಸ್ಕೊಂಡು ನಾನು ಈ ಲೆಕ್ಕವನ್ನು ಮಾಡ್ಕೊಬಂದಿದ್ದೀನಿ ಗುರುಗಳೇ, ನಾನಾಗಿದ್ದು ಸ್ವತಃ ಮಾಡಿಲ್ಲ ಗುರುಗಳೇ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಆ ಹುಡುಗ ಆ ಗುರುಗಳ ಬಳಿ ಕ್ಷಮೆಯನ್ನು ಕೇಳ್ತಾನೆ. ಗುರುಗಳಿಗೆ ಆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ಆ ತಕ್ಷಣವೇ ಆ ಗುರುವಿಗೆ ಏನಾಯಿತು ಅಂತ ಹೇಳಿದರೆ, ಆ ಹುಡುಗನ ಒಂದು ಪ್ರಾಮಾಣಿಕತೆ ಅಂದರೆ ನಿಷ್ಠೆ, ಆ ಪ್ರಾಮಾಣಿಕತೆ ಅವ್ರಿಗೆ ಇಷ್ಟ ಆಗುತ್ತೆ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುತ್ತೆ, ಜೊತೆಗೆ ಸಂತೋಷವನ್ನು ಕೂಡ ಆ ಗುರುಗಳಿಗೆ ಉಂಟು ಮಾಡುತ್ತೆ ಅವನ ಒಂದು ಮಾತು ಕೇಳಿ. ಬಾಲಕನಿಗೆ, ಮಗು ನೀನು ಸತ್ಯವನ್ನು ಹೇಳಿದ್ದೀಯಾ, ನನಗೆ ತುಂಬ ಮೆಚ್ಚುಗೆಯಾಯಿತು. ನೋಡು ಮಗು, ನೀನು ಯಾವುದೇ ರೀತಿಯಾದಂತಹ ಒಂದು ಸುಳ್ಳನ್ನು ಹೇಳಲಿಲ್ಲ, ನೀನು ಬೇರೆಯವರ ಸಹಾಯದಿಂದ ನೀನು ಲೆಕ್ಕವನ್ನು ಮಾಡ್ಕೊಬಂದಿದೆಯಾ ಅಂತ ನಿಜಾಂಶವನ್ನು ನೀನು ಹೇಳಿದ್ಯಾ. ನಿನ್ನ ಒಂದು ಈ ಪ್ರಾಮಾಣಿಕತೆ, ಈ ಸತ್ಯವನ್ನು ನೋಡಿ ನನಗೆ ನೀನು ಇಷ್ಟ ಆದೆ. ಮೆಚ್ಚುಗೆ ಅಂತ ಹೇಳಿದ್ರೆ ಮಕ್ಕಳೇ ಇಷ್ಟ ಆದೆ ಅಂತ ಅರ್ಥ ಆಯ್ತಾ. ಇದೇ ಗುಣವನ್ನು ಸದಾ ಕಾಲ ಕಾಪಾಡಿಕೋ. ನೋಡು ಮಗು, ನೀನು ಇದೊಂದೇ ತರಗತಿಯಲ್ಲಿ ಈ ಒಂದು ನಿಜಾಂಶವನ್ನು ನೀನು ಹೇಳಿದ್ದು ಅಂತ ಇದು ಮಾಡ್ಕೋಬೇಡ. ನೀನು ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಾದರೂ ಕೂಡ ಇದೇ ರೀತಿಯಾದಂತಹ ಒಂದು ನಿಷ್ಠೆಯನ್ನು ಬೆಳೆಸ್ಕೋ, ಇದೇ ರೀತಿಯಾದಂತಹ ಒಂದು ಪ್ರಾಮಾಣಿಕತೆಯನ್ನು ಬೆಳೆಸ್ಕೋ, ಸತ್ಯ ಹೇಳೋದನ್ನು ನೀನು ಬೆಳೆಸ್ಕೋ. ನಿನ್ನ ಜೀವನದಲ್ಲಿ ಇದೇ ನಿನ್ನನ್ನು ಏನು ಮಾಡುತ್ತೆ, ಕಾಪಾಡುತ್ತೆ. ಇದನ್ನು ಮರಿಬೇಡ ಕಣಪ್ಪ ಅಂತ ಗುರುಗಳು ಏನು ಮಾಡ್ತಾರೆ, ಅವನಿಗೆ ಹೇಳ್ತಾರೆ. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯ ಎಂದು ಹರಸಿದರು. ಕೊನೆಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮಾತನ್ನು ಹೇಳಾದ್ಮೇಲೆ ಆ ಗುರುಗಳು ಆ ಮಗುವಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಹರಸು ಅಂತ ಹೇಳಿದ್ರೆ ಆಶೀರ್ವಾದ ಅಂತ ಮಕ್ಕಳೇ. ಏನಂತ ಹರಿಸ್ತಾರೆ, ಆರೈಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ, ಒಬ್ಬ ಸಾಧನೆಯನ್ನು ಮಾಡಿ ಇಡೀ ದೇಶದಲ್ಲಿ ನೀನು ಹೆಸರುವಾಸಿ ಆಗುವಂತಹ ವ್ಯಕ್ತಿ ಆಗ್ತೀಯಾ ಅಂತ ಹರಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳೇ, ನೀವು ಎಕ್ಸಾಮ್ಗೆ ಹೋಗಬೇಕಾದ್ರೂ ಅಥವಾ ನಿಮ್ಮ ಒಂದು ಹುಟ್ಟುಹಬ್ಬದ ಪ್ರಯುಕ್ತನೋ ನೀವೇನು ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಕೈ ಮುಗಿತೀರಾ. ಹಾಗೆ ಫಸ್ಟು ಯಾರನ್ನು ಕೈ ಮುಗಿತೀರಾ, ನಿಮ್ಮ ತಂದೆ ತಾಯಿಯ ಬಳಿ ಹೋಗಿ ಆಶೀರ್ವಾದವನ್ನು ಪಡ್ಕೊತೀರ ಅಲ್ವಾ. ಅವರು ನಿಮ್ಮನ್ನು ಆಶೀರ್ವಾದಿಸ್ತಾರೆ, ಹಾರೈಸ್ತಾರೆ, ಹೌದಲ್ವ ಮಕ್ಕಳೇ. ಹಾಗೆಯೇ ಇಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ ಗುರುಗಳು, ನೀನು ಜೀವನದಲ್ಲಿ ಬಹಳ ಒಬ್ಬ ಉತ್ತಮವಾದಂತಹ ಪ್ರಜೆ ಆಗ್ತೀಯಾ, ವ್ಯಕ್ತಿ ಆಗ್ತೀಯಾ ಅಂತ ಹಾರೈಸ್ತಾ ಇದ್ದಾರೆ. ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. ಮಕ್ಕಳಿಗೆ ಸಂತೋಷವಾಯಿತು. ಆಯಿತು ಬಿಡಿ ಮಕ್ಕಳೇ, ಇವಾಗ ನಿಮಗೆಲ್ಲರಿಗೂ ಈ ಲೆಕ್ಕವನ್ನು ನಾನೇ ಈ ಕಪ್ಪು ಹಲಗೆಯ ಮೇಲೆ ಅಥವಾ ಈ ಬೋರ್ಡ್ನಲ್ಲಿ ನಾನು ಮಾಡಿ ತೋರಿಸ್ತೀನಿ, ನೀವು ಅದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಗುರುಗಳೇ ಏನು ಮಾಡ್ತಾರೆ, ಆ ಒಂದು ಬೋರ್ಡಲ್ಲಿ ಲೆಕ್ಕಗಳನ್ನು ಮಾಡಿ ತೋರಿಸ್ತಾರೆ. ಮಕ್ಕಳಿಗೆ ಸಂತೋಷವಾಯಿತು. ತಕ್ಷಣ ಏನಾಯಿತು, ಆ ಮಕ್ಕಳಿಗೆ ಈ ಒಂದು ಬಾಲಕನ ಪ್ರಾಮಾಣಿಕತೆ, ಸತ್ಯ ಹಾಗೂ ಆ ಒಂದು ಸಂದರ್ಭದಲ್ಲಿ ಲೆಕ್ಕಗಳನ್ನು ಬೋರ್ಡ್ ಮೇಲೆ ಅವರೇ ಮಾಡ್ತಾ ಇರೋದು ಎರಡೂ ಅಂಶವನ್ನು ಗಮನಿಸಿ ಉಳಿದಂತಹ ಮಕ್ಕಳಿಗೆ ಏನಾಯಿತು, ಸಂತೋಷ ಉಂಟಾಯಿತು. ಮುಂದೆ ಗುರುಗಳ ಮಾತು ಸತ್ಯವಾಯಿತು. ಹೀಗೆ ಹಂತ ಹಂತವಾಗಿ ಅವನು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವನು ಬೆಳೆದು ದೊಡ್ಡ ಹುಡುಗ ಆದಮೇಲೆ ಆ ಗುರುಗಳು ಹೇಳಿದಂತಹ ಮಾತು ಅವನಲ್ಲಿ ಉಂಟಾಗುತ್ತೆ, ಅಂದರೆ ಅವನಲ್ಲಿ ಮನವರಿಕೆ ಆಗುತ್ತೆ. ಮನವರಿಕೆ ಆದಾಗ ಈ ನಮ್ಮ ಗುರುಗಳು ಹೇಳಿದಂತಹ ಮಾತು ಸತ್ಯ ಆಗಿದೆ ಅಂತ ಏನು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ, ಆ ಹುಡುಗ ಹೇಳ್ತಾ ಇದ್ದಾನೆ. ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆಯವರು. ಆ ರೀತಿ ಆಶೀರ್ವಾದವನ್ನು ಪಡ್ಕೊಂಡಂತಹ ಪ್ರಾಮಾಣಿಕವಾದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ. ಯಾರು ಮಕ್ಕಳೇ, ಸತ್ಯವಂತ ಪ್ರಾಮಾಣಿಕ ವ್ಯಕ್ತಿ ಗೋಪಾಲಕೃಷ್ಣ ಗೋಖಲೆ. ಇವರನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದರು. ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರ ಸಂದರ್ಭದಲ್ಲೇ, ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲೇ ಈ ವ್ಯಕ್ತಿಯನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದರು, ನಮ್ಮ ರಾಜಕೀಯ ಅಂದರೆ ಪೊಲಿಟಿಕಲಲ್ಲಿ ಹೆಡ್ ಲೀಡರ್, ಪೊಲಿಟಿಕಲ್ ಲೀಡರ್ ಅಂತ ರಾಜಕೀಯದ ಗುರುಗಳು ಅಂತ ಏನು ಮಾಡಿದರು, ಗೋಪಾಲಕೃಷ್ಣ ಗೋಖಲೆ ಅವರನ್ನು ಮಹಾತ್ಮ ಗಾಂಧೀಜಿಯವರು ಸ್ವೀಕಾರವನ್ನು ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅಂತಹ ಒಂದು ಸಂದರ್ಭದಲ್ಲಿ ರಾಜಕೀಯದ ಗುರುಗಳಾದಂತಹ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ
ಸಕ್ರಿಯವಾಗಿ ಅಂದರೆ ನಿರಂತರವಾಗಿ ಅವ್ರೇನು ಮಾಡ್ತಾರೆ, ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. ನೋಡಿ ಯಾವ ರೀತಿಯಾಗಿ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಸಮಾನತೆಗಾಗಿ, ಹಾಗೆ ದಲಿತರ ಪರವಾಗಿ, ಹಾಗೆಯೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಸಂವಿಧಾನದಲ್ಲಿ ಬರೆದಿದ್ದಾರೋ ಅದಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಹಾಗೆ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು ಕೂಡ ಏನು ಮಾಡಿದ್ದಾರೆ, ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೂ ಕೂಡ ಶಿಕ್ಷಣ ಬೇಕೇ ಬೇಕು ಅಂತ ಅವರು ವಾದವನ್ನು ಮಂಡಿಸಿದ್ದಾರೆ. ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ಈ ಒಂದು ಸಂದರ್ಭದಲ್ಲಿ ಜನರಲ್ಲಿ ಒಂದು ಎಚ್ಚರವನ್ನು ಮೂಡಿಸೋದಕ್ಕೋಸ್ಕರ ಯಾವ ಒಂದು ಆಯ್ಕೆಯನ್ನು ಮಾಡ್ಕೊತಾರೆ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತಾರೆ. ನಾವೆಲ್ಲ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ಹೀಗೆ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು, ನಾವೆಲ್ಲ ಒಂದಾಗಿ ಸೇರಿ ನಾವೇನು ಮಾಡಬೇಕು, ಒಂದು ಭಾವನೆಯನ್ನು ಮೂಡಿಸ್ಬೇಕು ಅಂತ ಹೇಳ್ತಾರೆ. ಈ ಒಟ್ಟಾರೆಯಾಗಿ ಇದರ ಒಂದು ನೀತಿ ಏನು ಅಂತ ಹೇಳಿದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬ ಒಂದು ನೀತಿಯನ್ನು ಮೌಲ್ಯವನ್ನು ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಬೋದು ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೊಂದು ಪಾಠವನ್ನು ನಾನು ತಗೊಂಡು ನಿಮ್ಮನ್ನು ಭೇಟಿಯಾಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಈ ಪಾಠವನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.